ದೇವರ ಮೇಲಿದ್ದ ನೆಕ್ಲೆಸ್ ಕದ್ದು ಪರಾರಿ ಆಗಿದ್ದ ಅರ್ಚಕ. ಹೌದು, ವರಮಹಾಲಕ್ಷ್ಮಿ ಪೂಜೆ ದಿನ ಸತ್ಯನಾರಾಯಣ ಪೂಜೆ ಮಾಡುವಾಗ ದೇವರ ಮೇಲಿದ್ದಂತಹ ನೆಕ್ಲೆಸ್ ಅನ್ನ ಕದ್ದು ಪರಾರಿ ಆಗಿದ್ದಂತಹ ಅರ್ಚಕನನ್ನ ಮಾಗಡಿ ರಸ್ತೆ ಠಾಣಾ ಪೊಲೀಸರು ಬಂಧಿಸುವುದರಲ್ಲಿ ಯಶಸ್ವಿಯಾಗಿದ್ದಾರೆ. ಅಗ್ರಹಾರ ದಾಸರಹಳ್ಳಿ ನಿವಾಸಿ ರಮೇಶ್ ಶಾಸ್ತ್ರಿ 45 ಅಂತ ಗುರುತಿಸಲಾಗಿದ್ದು, ಈತನಿಂದ 5 ಲಕ್ಷ ರೂಪಾಯಿ ಮೌಲ್ಯದ 44 ಗ್ರಾಂ ಚಿನ್ನದ ನೆಕ್ಲೆಸ್ ಅನ್ನ ವಶಕ್ಕೆ ಪಡೆಯಲಾಗಿದೆ. ಅಗ್ರಹಾರ ದಾಸರಹಳ್ಳಿಯಲ್ಲಿ ದೇವಸ್ಥಾನವೊಂದರಲ್ಲಿ ಅರ್ಚಕನಾಗಿರುವ ರಮೇಶ್ ಶಾಸ್ತ್ರಿಗೆ ಪೂಜೆ ಮಾಡಿಕೊಡುವುದಕ್ಕೆ ಹೇಳಿದ್ರು. ಅದರಂತೆ ಮನೆಗೆ ಬಂದಂತಹ ರಮೇಶ್ ಶಾಸ್ತ್ರಿ ಒಂದು ದಿನ ಅಶೋಕ್ ಅವರ ಮನೆಯಲ್ಲೇ ಉಳ್ಕೊಂಡು 2 ಪೂಜೆಯನ್ನ ಮಾಡಿಕೊಟ್ಟಿದ್ರು. ಪೂಜೆ ಮಾಡುವಾಗ ಮನೆ ಸದಸ್ಯರ ಗಮನವನ್ನ ಬೇರೆಡೆಗೆ ಸೆಳೆದು ದೇವರ ಮೇಲಿದ್ದಂತಹ ನೆಕ್ಲೆಸ್ ಅನ್ನ ಕಳವು ಮಾಡಿದ್ದ. 2 ದಿನದ ಬಳಿಕ ಮನೆಯ ಮಹಿಳೆ ದೇವರ ಫೋಟೋ ತೆಗೆಯುವಾಗ ಚಿನ್ನದ ನೆಕ್ಲೆಸ್ ಅನ್ನ ನೋಡ್ತಾಳೆ. ಆದ್ರೆ ನೆಕ್ಲೆಸ್ ಇರೋದಿಲ್ಲ, ನಾಪತ್ತೆ ಆಗಿರೋದನ್ನ ಕಂಡು ಗಾಬರಿಗೊಂಡಿರ್ತಾಳೆ. ಅಶೋಕ್ ಚಂದರಿಗೆ ಅನ್ನುವಂಥವರು ನೀಡಿದ ದೂರಿನ ಮೇರೆಗೆ ಪ್ರಕರಣವನ್ನ ದಾಖಲಿಸಿಕೊಂಡು ಆರೋಪಿಯನ್ನ ಬಂಧಿಸಲಾಗಿದೆ ಅಂತ ಪೊಲೀಸರು ಮಾಹಿತಿಯನ್ನ ನೀಡಿದ್ದಾರೆ.